ಇಂದು ವಿಧಾನಸೌಧದಲ್ಲಿ ಆರ್ಸಿಬಿ ತಂಡಕ್ಕೆ ಸನ್ಮಾನ ನಡೆಯುತ್ತೆ. ಕಾರ್ಯಕ್ರಮದ ಸ್ಥಳ ಪರಿಶೀಲನೆ ಮಾಡಿದ ಗೃಹ ಸಚಿವ ಪರಮೇಶ್ವರ್ ಅಲ್ಲಿನ ಭದ್ರತೆಯ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಡಿಜಿಐಜಿಪಿ ಸಲೀಂ, ನೂತನ ಡಿಜಿಐಜಿಪಿ ಸಲೀಂ ಕಮಿಷನರ್ ದಯಾನಂದ್ ಸಾಥ್ ಕೊಟ್ಟಿದ್ದಾರೆ. ಡಿಜಿಐಜಿಪಿ ಸಲೀಂ ನೇತೃತ್ವದಲ್ಲಿ ಕಮಿಷನರ್ ದಯಾನಂದ್ ಸಾಥ್ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಗೂ ಮುನ್ನ ಗೃಹ ಕಚೇರಿಯಲ್ಲಿ ಮೀಟಿಂಗ್ ನಡೆದಿದೆ. ಭದ್ರತೆಯ ವಿಚಾರ, ಪೊಲೀಸ್ ಭದ್ರತೆ ಕುರಿತಾಗಿ ನಡೆದಿರತಕ್ಕಂತಹ ಮಹತ್ವದ ಸಭೆ ಅದು. ಇಂದು ವಿಧಾನಸೌಧದಲ್ಲಿ ಆರ್ಸಿಬಿ ತಂಡಕ್ಕೆ ಸನ್ಮಾನ ನಡೆಯುತ್ತೆ. ವಿಧಾನಸೌಧದ ಸುತ್ತಮುತ್ತ ಆಸುಪಾಸು ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಕಾರ್ಯಕ್ರಮದ ಸ್ಥಳ ಪರಿಶೀಲನೆಯನ್ನ ಮಾಡಿದ ಡಿಜಿಐಜಿಪಿ ಗೃಹ ಸಚಿವರ ನೇತೃತ್ವದಲ್ಲಿ ಕಮಿಷನರ್ ದಯಾನಂದ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಗೂ ಮುನ್ನ ಗೃಹ ಕಚೇರಿಯಲ್ಲಿ ಸಣ್ಣ ಮೀಟಿಂಗ್ ಒಂದು ನಡೆದಿದೆ. ಪೊಲೀಸ್ ಭದ್ರತೆ ಕುರಿತಾಗಿ ನಡೆದಿರತಕ್ಕಂತಹ ಮಹತ್ವದ ಸಭೆ, ಎಲ್ಲೆಲ್ಲಿ ಬಂದೋಬಸ್ತ್ ಇರಬೇಕು, ಎಲ್ಲೆಲ್ಲಿ ನಾಕಾಬಂದಿಗಳು, ಎಲ್ಲಿ ಯಾವ ಮಾರ್ಗದಲ್ಲಿ ಥಿಕ್ಲಿ ಜನ ಸೇರುತ್ತೆ, ಜನಸಂದಣಿ ಎಲ್ಲಿ ಹೆಚ್ಚಿರುತ್ತೆ, ಅಹಿತಕರ ಘಟನೆಯಾಗಬಾರದು, ಅಪಘಾತಗಳಂತಹ ದುರಂತ ಆಗಬಾರದು, ಪೋಲಿ ಪುಂಡರ ಕೀಟಲೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಭದ್ರತೆ ಅದು ಗೃಹ ಸಚಿವ ಅಥವಾ ಗೃಹ ಇಲಾಖೆಯ ಒಂದು ಕರ್ತವ್ಯ. ಸೊ ಅದರ ಭಾಗವಾಗಿ ಗೃಹ ಸಚಿವರು ಇವತ್ತು ಪ್ರತ್ಯೇಕ ಆಸಕ್ತಿಯನ್ನು ವಹಿಸಿದ್ದಾರೆ. ಆರ್ಸಿಬಿ ಟೀಮ್ ಏನಿದೆ ಅವರು 18 ವರ್ಷದ ನಂತರ IPL ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ. ಯಾಕೆಂದರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ ಅವರು 18 ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ. ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು ಅಂತ ಹೇಳಿದ್ರಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಸಂಜೆ ಬಹುಶಃ 4 ಗಂಟೆಗೆ ಅಂತ ಕಾಣಿಸುತ್ತೆ, ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ. ಆರ್ಸಿಬಿ ಟೀಮ್ ಏನಿದೆ, ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು, ಈಗ ಕೇಂದ್ರ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನು ಕೆಲವರು ಇಲ್ಲ ಸ್ಟೇಡಿಯಂ ಅವರು ಒಳ್ಳೆಯದು ಸೆಕ್ಯೂರಿಟಿ 18 ವರ್ಷದ ನಂತರ ಸಲಹೆ ಇದೆ, ಅದು ಏನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ವಿಜಯ ಯಾತ್ರೆಗೆ ಏನಾದ್ರು ಪರ್ಮಿಟ್ ಮಾಡಿದ್ದಾರೆ ಸರ್? ಅಂದ್ರೆ ಓಪನ್ ಬಸ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ವಿಧಾನಸಭೆ ಅದು ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ ಓಪನ್ ಇದರಲ್ಲಿ ವೆಹಿಕಲ್ ಅಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು, ನೀವು ಮತ್ತು ಉಪಮುಖ್ಯಮಂತ್ರಿಗಳು, ನೀವು 3 ಜನ ಬರಬೇಕಾಗಿ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ. ಪ್ರೀ ಮೀಟಿಂಗ್ ಏನಾರು ಇದೆಯಾ ಸರ್? ಅದೇ ಈಗ ನಾನು CM ಹತ್ರ ಹೋಗಿ ಮಾತಾಡಿ ಏನು ಅರೇಂಜ್ಮೆಂಟ್ಸು ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡ್ಕೊಳ್ತೀವಿ. ಈಗ ಕೇಂದ್ರ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನು ಕೆಲವರು ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತೇಳಿ ಒಂದು ಸಲಹೆ ಇದೆ, ಅದು ಏನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ವಿಜಯ ಯಾತ್ರೆಗೆ ಏನಾದ್ರು ಪರ್ಮಿಟ್ ಮಾಡಿದ್ದಾರೆ ಸರ್? ಅಂದ್ರೆ ಓಪನ್ ಬಸ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ವಿಧಾನಸಭೆ ಅದು ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ